ಇವತ್ತು ನಾವು ವಿದೇಶದಲ್ಲಿ ಉದ್ಯೋಗ ಪಡೆಯುವ ಕನಸು ಇದೆಯೇ, ಇದರ ಬಗ್ಗೆ ನಾವು ನೋಡೋಣ. ವಿದೇಶದಲ್ಲಿ ಉದ್ಯೋಗ ಪಡೆಯುವ ಕನಸು ನಿಮಗಿದೆಯೇ? ಭಾರತೀಯ ಮೂಲದ ಸಾಫ್ಟ್ವೇರ್ ಡೆವಲಪರ್ ಏನು ಹೇಳ್ತಾರೆ ನೋಡೋಣ ಬನ್ನಿ. ಇದರ ಬಗ್ಗೆ ನಾವು ಫುಲ್ ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ. ಇವತ್ತು ಹೊರ ದೇಶದಲ್ಲಿ ಉದ್ಯೋಗ ಹಾಗೂ ಜೀವನ ನಡೆಸುವುದು ಅನೇಕರಿಗೆ ಒಂದು ಕನಸು ಆಗಿರುತ್ತದೆ ಮತ್ತು ಆ ಹೊಳೆಯುವ ಪ್ರಪಂಚದ ಇಂದಿನ ಕಠೋರ ವಾಸ್ತವಗಳನ್ನು ಭಾರತೀಯ ಸಾಫ್ಟ್ವೇರ್ ಡೆವಲಪರ್ ಬಹಿರಂಗಪಡಿಸಿದ್ದಾರೆ. ಯುರೋಪಿನಲ್ಲಿ ವಾಸಿಸುವ ಮತ್ತು ಕೆಲಸ ಮಾಡುವ ತನ್ನ ಅನುಭವಗಳನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದಾರೆ ಮತ್ತು ವಿದೇಶಕ್ಕೆ ತೆರಳುವ ಬಗ್ಗೆ ಯೋಚಿಸುತ್ತಿರುವವರು ಮತ್ತೊಮ್ಮೆ ಯೋಚಿಸುವಂತೆ ಅವರು ಎಚ್ಚರಿಸಿದರು. ಇನ್ನು ನೆಕ್ಸ್ಟ್ ಪಾಯಿಂಟ್ ನಾವು ನೋಡುವುದಾದರೆ, ಕೆಲಸದ ಪರವಾನಗಿಗಳು ಹೆಚ್ಚಿನ ತೆರಿಗೆಗಳ ಬಗ್ಗೆ ನಾವು ನೋಡುವುದಾದರೆ, ಫಸ್ಟ್ ಪಾಯಿಂಟ್, ವಿದೇಶದಲ್ಲಿ ಉದ್ಯೋಗ ಎಂದರೆ ಕೇವಲ ಆದಾಯದ ಬಗ್ಗೆ ಅಲ್ಲ ಮತ್ತು ಕೆಲವು ನಿಯಮಗಳಿವೆ. ಅವು ಯಾವ್ಯಾವ ಅಂತ ನೋಡುವುದಾದರೆ, ದೇವ್ ಅವರ ಪ್ರಕಾರ ಕೆಲಸದ ಪರವಾನಗಿಯಲ್ಲಿದ್ದಾಗ ನೀವು ನಿಮ್ಮ ಕೆಲಸವನ್ನು ಕಳೆದುಕೊಂಡರೆ ನೀವು 1 ವಾರದೊಳಗೆ ಹೊಸ ಉದ್ಯೋಗವನ್ನು ಹುಡುಕಬೇಕಾಗುತ್ತದೆ ಮತ್ತು ಅಥವಾ ನೀವು ದೇಶವನ್ನು ತೊರೆಯಬೇಕಾಗುತ್ತದೆ. ಅಂದರೆ ಕೆಲಸವನ್ನು ಬಿಟ್ಟು 1 ವಾರದೊಳಗೆ ಕೆಲಸ ಸಿಗಲಿಲ್ಲ ಅಂದರೆ ನೀವು ದೇಶವನ್ನು ಬಿಟ್ಟು ಬರಬೇಕಾಗುತ್ತದೆ ಮತ್ತು ನೀವು ಎಷ್ಟು ಸಮಯ ಕೆಲಸ ಮಾಡಿದ್ದೀರಿ ಅಥವಾ ಎಷ್ಟು ತೆರಿಗೆ ಪಾವತಿಸಿದ್ದೀರಿ ಎಂಬುದು ಅಲ್ಲಿ ಮುಖ್ಯವಲ್ಲ. ದೇಶದಲ್ಲಿ ವಾಸಿಸಲು ಉದ್ಯೋಗ ಮಾತ್ರ ಆಧಾರವಾಗಿದೆ ಮತ್ತು ನಿಮ್ಮ ಆದಾಯದ 30 ರಿಂದ 50% ತೆರಿಗೆಗೆ ಹೋಗುತ್ತದೆ. ಅಂದರೆ ನಿಮ್ಮ ಆದಾಯ ಇದೆ ಅಂದರೆ ಅದರ 30 ರಿಂದ 50% ಬರೀ ತೆರಿಗೆಗೆ ನೀವು ಕಟ್ಟುತ್ತೀರಿ ಮತ್ತು ಬಾಡಿಗೆ ಮತ್ತು ಅಗತ್ಯ ವಸ್ತುಗಳಂತಹ ವೆಚ್ಚಗಳು ಸಹ ತುಂಬ ಹೆಚ್ಚು ಆಗಿರುತ್ತದೆ ಮತ್ತು ಇದು ಹಣವನ್ನು ಉಳಿಸಲು ತುಂಬ ಕಷ್ಟಕರವಾಗಿಸುತ್ತದೆ ಮತ್ತು ಎಂದು ದೇವ್ ಬಹಿರಂಗಪಡಿಸಿದ್ದಾರೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ನಾವು ನೋಡುವುದಾದರೆ, ಬಡತನ, ಮಾನಸಿಕ ಒತ್ತಡದ ಬಗ್ಗೆ ನಾವು ನೋಡುವುದಾದರೆ ಅಲ್ಲಿ ಬೇರೆ ದೇಶಗಳಲ್ಲಿ ಯಾವ ಥರ ಇರುತ್ತದೆ ನೋಡುವುದಾದರೆ, ಇದಲ್ಲದೆ ಯುರೋಪಿನ ಹವಾಮಾನವು ಒಂದು ಸವಾಲಾಗಿದೆ. ಬೇಸಿಗೆಯಲ್ಲಿ 24 ಗಂಟೆಗಳ ಕಾಲ ಬೆಳಕು ಇದ್ದರೂ ಕೂಡ ಚಳಿಗಾಲದಲ್ಲಿ 4 ತಿಂಗಳು ಸೂರ್ಯನ ಬೆಳಕು ಇರುವುದಿಲ್ಲ. ಅಂದರೆ ಈ ಕಠಿಣ ಹವಾಮಾನ ಮತ್ತು ಅಲ್ಲಿನ ಜನರ ಏಕಾಂತ ಜೀವನವು ಮಾನಸಿಕ ಒತ್ತಡಕ್ಕೆ ಕಾರಣವಾಗುತ್ತದೆ ಮತ್ತು ಅಂಗಡಿಗಳಿಂದ 1 ತಿಂಗಳ ಮುಂಚಿತವಾಗಿ ವಸ್ತುಗಳನ್ನು ಖರೀದಿಸುತ್ತೇವೆ. ಆದ್ದರಿಂದ ಹೊರಗೆ ಹೆಚ್ಚು ಭೇಟಿಯಾಗಲು ಅವಶ್ಯಕವಾಗಿಲ್ಲ. ಹಬ್ಬಗಳ ಸಮಯದಲ್ಲಿ ಏಕಾಂಗಿಯಾಗಿ ಸಮಯ ಕಳೆಯುವುದು ಮತ್ತು ಭಾರತದಲ್ಲಿ ನಡೆಯುತ್ತಿರುವ ಆಚರಣೆಗಳ ಫೋಟೋವನ್ನು ನಿಮ್ಮ ಫೋನ್ನಲ್ಲಿ ನೋಡುವುದು ಅದನ್ನು ಇನ್ನಷ್ಟು ನೋವಿನಿಂದ ಕೂಡಿಸುತ್ತದೆ ಎಂದು ದೇವ್ ಹೇಳಿದ್ದಾರೆ. ಪೋಷಕರೊಂದಿಗೆ ಸಮಯ ಕಳೆಯುವುದು ಮತ್ತು ಸ್ನೇಹಿತರೊಂದಿಗೆ ಮೋಜು ಮಾಡುವುದು ಅಲ್ಲಿ ಐಷಾರಾಮಿಯಾಗುತ್ತದೆ. ವಿದೇಶಕ್ಕೆ ಹೋಗುವ ಮೊದಲು ಈ ಎಲ್ಲ ವಿಷಯಗಳನ್ನು ಪರಿಗಣಿಸಬೇಕು ಎಂದು ಅವರು ಹೇಳಿದರು. ಸದ್ಯ ಇವರ ಹೇಳಿಕೆಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಭಾರೀ ವೈರಲ್ ಆಗುತ್ತಿದೆ. ಇನ್ನು ಇದೇ ತರಹದ ಮತ್ತಷ್ಟು ಉದ್ಯೋಗ ಸಂಬಂಧಿಸಿದ ಸುದ್ದಿಗಳನ್ನು ಓದಲು ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡುತ್ತಿರುವವರು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಆಗುವುದು ನಮಗೆ ಮೋಟಿವೇಶನ್ ಆಗುತ್ತದೆ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ಸ್ ಚಾನಲ್ಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.